ಹನುಮಂತನ ಕಥೆ. ಹನುಮಂತನು ಭಾರತೀಯ ಪುರಾಣಗಳಲ್ಲಿಯೆಲ್ಲ ಅತ್ಯಂತ ಶಕ್ತಿಶಾಲಿ ಮತ್ತು ಬುದ್ಧಿವಂತನಾದ ವಾನರ ರಾಜನಾಗಿ ಪರಿಗಣಿತನಾಗಿದ್ದಾನೆ. ರಾಮಾಯಣದಲ್ಲಿ ಹನುಮಂತನ ಪಾತ್ರವು ವಿಶೇಷ ಮಹತ್ವವನ್ನು ಹೊಂದಿದೆ. ಅಂಜನಾದೇವಿಯು ಹನುಮಂತನ ತಾಯಿ. ಅಂಜನಾದೇವಿ ಬಹಳ ಭಕ್ತಿಯುಳ್ಳವಳು. ದೇವತೆಗಳ ಆಶೀರ್ವಾದದಿಂದ, ವಾಯುದೇವನ ಅನುಗ್ರಹದಿಂದ ಹನುಮಂತನು ಹುಟ್ಟಿದನು. ಅವನ ಬಾಲ್ಯದಿಂದಲೇ ಅವನು ಅಪಾರ ಬಲಶಾಲಿಯಾಗಿದ್ದನು. ಒಂದು ದಿನ ಹನುಮಂತನು ಆಕಾಶದಲ್ಲಿ ಬೆಳಗುತ್ತಿದ್ದ ಕೆಂಪು ಸೂರ್ಯನನ್ನು ಕಾಯಿ ಎಂದು ಭಾವಿಸಿ ಅದನ್ನು ತಿಂದು ಬಿಡಲು ಯತ್ನಿಸಿದನು. ಸೂರ್ಯನತ್ತ ಹಾರಿ ಹೋಗುತ್ತಿದ್ದ ಹನುಮಂತನನ್ನು ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹೊಡೆದನು. ಆ ಹೊಡೆತದಿಂದ ಹನುಮಂತನು ಬಿದ್ದು ಅಚೇತನನಾದನು. ಇದನ್ನು ಕಂಡ ವಾಯುದೇವನು ಕೋಪಗೊಂಡು ಪ್ರಪಂಚದ ಎಲ್ಲೆಡೆ ಗಾಳಿಯನ್ನು ಸ್ಥಗಿತಗೊಳಿಸಿದನು. ಪ್ರಾಣಿಗಳೆಲ್ಲ ಉಸಿರಾಟವಿಲ್ಲದೆ ತೊಂದರೆಗೆ ಸಿಲುಕಿದವು. ಇದು ಕಂಡ ಬ್ರಹ್ಮದೇವನು ಹನುಮಂತನನ್ನು ಪುನಃ ಜೀವಂತನನ್ನಾಗಿ ಮಾಡಿ ಅವನಿಗೆ ಅನೇಕ ವರಗಳನ್ನು ನೀಡಿದನು. ಹನುಮಂತನು ಅಸಾಧಾರಣ ಶಕ್ತಿ, ವೇಗ ಮತ್ತು ಬುದ್ಧಿಯನ್ನು ಹೊಂದಿದ್ದನು. ಆದರೆ ಬಾಲ್ಯದಲ್ಲಿ ಅವನು ತನ್ನ ಶಕ್ತಿಯನ್ನು ತಿಳಿಯದೆ ಹಲವಾರು ಜತೆಗಾರರನ್ನು ಕಿರಿಕಿರಿಗೆ ಸಿಲುಕಿಸುತ್ತಿದ್ದನು. ಆದ್ದರಿಂದ ಋಷಿಗಳು ಅವನಿಗೆ ಶಾಪವನ್ನಿಟ್ಟು ತನ್ನ ಶಕ್ತಿಯ ನೆನಪನ್ನು ಮರೆಯುವಂತೆ ಮಾಡಿದರು. ಆದರೆ ಯಾರಾದರೂ ಅವನ ಶಕ್ತಿಯನ್ನು ನೆನಪಿಸಿದರೆ ಅವನು ಅದನ್ನು ಮರಳಿ ಪಡೆಯಬಹುದೆಂದು ಕರುಣಿಸಿದರು. ರಾಮಾಯಣದಲ್ಲಿ ಹನುಮಂತನು ಶ್ರೀರಾಮನ ಭಕ್ತನಾಗಿ ಅವನ ಸೇವೆಗೆ ತನ್ನ ಜೀವನವನ್ನೇ ಅರ್ಪಿಸಿದನು. ಸೀತಾಮಾತೆಯನ್ನು ರಾವಣನು ಅಪಹರಿಸಿದಾಗ ಹನುಮಂತನು ಲಂಕೆಗೆ ಹಾರಿದನು. ಅಲ್ಲಿಗೆ ಹೋಗಿ ಸೀತೆಯನ್ನು ಹುಡುಕಿದನು ಮತ್ತು ಶ್ರೀರಾಮನ ಸಂದೇಶವನ್ನು ತಲುಪಿಸಿದನು. ಹನುಮಂತನ ಶೌರ್ಯ, ಧೈರ್ಯ ಮತ್ತು ನಿಷ್ಠೆ ರಾಮನಿಗೆ ದೊಡ್ಡ ಶಕ್ತಿಯಾಯಿತು. ರಾಮನನ್ನು ಸಹಾಯ ಮಾಡಲು ಹನುಮಂತನು ಸತತ ಪ್ರಯತ್ನಿಸುತ್ತಿದ್ದನು. ಲಕ್ಷ್ಮಣನು ಮೂರ್ಛೆ ಹೊಡೆದಾಗ ಹನುಮಂತನು ದ್ರೋಣಗಿರಿಯ ಮೇಲಿಂದ ಸಂಜೀವಿನಿ ಒಡೆದು ತಂದನು. ಹನುಮಂತನ ಶಕ್ತಿಯು ರಾಮನ ವಿಜಯದಲ್ಲಿ ಮಹತ್ತರ ಪಾತ್ರ ವಹಿಸಿತು. ಹನುಮಂತನ ಭಕ್ತಿ, ಶಕ್ತಿ, ತ್ಯಾಗ ಮತ್ತು ಸೇವಾ ಮನೋಭಾವವು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಅವರು ಶ್ರೀರಾಮನ ಶ್ರೇಷ್ಠ ಭಕ್ತನಾಗಿದ್ದು, ಹನುಮಾನ್ ಎಂದರೆ ಶ್ರದ್ಧೆ, ಶಕ್ತಿ ಮತ್ತು ಧರ್ಮದ ಪ್ರತಿರೂಪವೆಂದು ಪುರಾಣಗಳು ಹೇಳುತ್ತವೆ.